ಸೊ ಫ್ರೆಂಡ್ಸ್, ಇಲ್ಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಬಗ್ಗೆ ಒಂದು ಕ್ವಶನ್ಸ್ ಇದೆ. ಸೊ ಇದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕಂತ ನಾವು ಈಗ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಎ ಬಿ ಸಿ ಜೆಡ್ ವೈ ಎಕ್ಸ್ ಆಗಿದೆ. ಸೊ ಫ್ಯಾನ್ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಆಗಿದೆ. ಸೊ ಅದೇ ಥರ ಕೆಳಗಡೆ ಬ್ಯಾಂಕು 28 ಆಗಿದೆ ಅಂತೆ. ಸ್ಟಾರ್ ಏನಾಗುತ್ತೆ ಅಂತ ಕ್ವಶನ್ ಮಾಡಿದೆ. ಸೊ ಅದೇ ಥರ ಇಲ್ಲಿ ಎ 26 ಆಗಿದೆ. ಸನ್ ಏನಾಗುತ್ತೆ ಅಂತ ಕ್ವಶನ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಮೂರಕ್ಕೂ ನಾವು ಈಗ ಯಾವ ರೀತಿ ಉತ್ತರ ಬರುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಎ ಬಿ ಸಿ ಜೆಡ್ ವೈ ಎಕ್ಸ್ ಹೇಗಾಯ್ತು ಅಂದರೆ, ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಎ ಬಿ ಸಿ ಏನಾಯಿತು, ಜೆಡ್ ವೈ ಎಕ್ಸ್ ಅಂದರೆ ಆಪೋಸಿಟ್ ಫ್ರೆಂಡ್ಸ್. ಎ ಬಿ ಸಿ ಡಿಗೆ ಆಪೋಸಿಟ್ ಏನಿದೆ, ಜೆಡ್ ವೈ ಎಕ್ಸ್. ಸೊ ಅದೇ ಥರ ಇಲ್ಲಿ ಫ್ಯಾನ್ ಇದೆ. ಫ್ಯಾನಿಗೆ ಆಪೋಸಿಟು ಏನು ಬರುತ್ತೆ ನಮಗೆ, ಪಿ ನೋಡ್ಕೊಂಡು ಇಲ್ಲಿ ಪಿಗೆ ಆಪೋಸಿಟು ಕೆ. ಸೊ ನಾವಿಲ್ಲಿ ಕೆ ಹಾಕೋಬೇಕು ಫ್ರೆಂಡ್ಸ್ ಫಸ್ಟು. ಅದೇ ಥರ ಎಗೆ ಆಪೋಸಿಟ್ ಏನಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಗೆ ಆಪೋಸಿಟು ಜೆಡ್ ಇದೆ. ಸೊ ಜೆಡ್ಡು. ಅದೇ ಥರ ಎನ್ನಿಗೆ ಆಪೋಸಿಟು ಎಮ್ ಇದೆ. ಸೊ ಎಮ್. ಸೊ ಫ್ರೆಂಡ್ಸ್, ಇದಕ್ಕೆ ಉತ್ತರ ಕೆ ಜೆಡ್ ಎಮ್. ಅದೇ ಥರ ನಾವು ಇನ್ನೊಂದು ಕ್ವಶನ್ ನೋಡೋಣ. ಇಲ್ಲಿ ಬ್ಯಾಂಕ್ ಇದೆ, ಬ್ಯಾಂಕ್ 28 ಆಗಿದೆ. ಸೊ ಸ್ಟಾರ್ ಏನಾಗುತ್ತೆ ಅಂತ ಇಲ್ಲಿ ಕ್ವಶನ್ ಮಾಡಿಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಬ್ಯಾಂಕ್ ಯಾವ ರೀತಿ 28 ಆಯ್ತು ಅಂತ ನಾವಿಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಬಿ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಬಿ ಅಂದರೆ 2. ಸೊ 2 ಪ್ಲಸ್ಸು ಎ ಅಂದರೆ 1 ಪ್ಲಸ್ಸು ಎನ್ ಅಂದರೆ ನೋಡಿ ಫ್ರೆಂಡ್ಸ್, ಎನ್ ಅಂದರೆ 14. ಸೊ ಕೆ ಎಂದರೆ ಎಷ್ಟು, 11 ಪ್ಲಸ್ಸು 11 ಟೋಟಲ್ ಮಾಡಿದರೆ 28 ಆಗುತ್ತೆ ಫ್ರೆಂಡ್ಸ್. 11 ಒಂದು 14 1 2 ಟೋಟಲ್ ಮಾಡಿದರೆ 28 ಆಗುತ್ತದೆ. ಸೊ ಇದು ಈ ರೀತಿ 28 ಇದಕ್ಕೆ ಬ್ಯಾಂಕ್ಗೆ ಬಂದಿದೆ. ಸೊ ಅದೇ ಥರ ನಾವು ಸ್ಟಾರ್ಗೆ ಇದೇ ಥರ ಮಾಡಬೇಕು ನೋಡಿ ಫ್ರೆಂಡ್. ಎಸ್ ಅಂದರೆ 19 ಫ್ರೆಂಡ್ಸ್. ಸೊ ನಾವೀಗ 19 ಹಾಕೊಳ್ಳೋಣ. ಪ್ಲಸ್ಸು ಟಿ ಅಂದರೆ ನೋಡಿ ಫ್ರೆಂಡ್ಸ್, ಟಿಗೆ 20. ಸೊ 20 ಹಾಕೊಳ್ಳೋಣ. ಅದೇ ಥರ ಪ್ಲಸ್ ಮಾಡಿ ಎಗೆ 1 ಫ್ರೆಂಡ್ಸ್ ಪ್ಲಸ್ಸು ಆರಿಗೆ ನೋಡಿ ಫ್ರೆಂಡ್ಸ್, ಇಲ್ಲಿ 18 ಇದೆ. ಸೊ 18 ಎಲ್ಲ ಕೂಡಿದರೆ ನಮಗೆ 58 ಬರುತ್ತದೆ ಫ್ರೆಂಡ್ಸ್. 18 1 20 19. ಸೊ ಟೋಟಲ್ ಮಾಡಿದರೆ 58 ಆಗುತ್ತೆ ಫ್ರೆಂಡ್ಸ್. ಸೊ ಇದಕ್ಕೆ ಉತ್ತರ 58 ಫ್ರೆಂಡ್ಸ್, 58 ಆಗುತ್ತದೆ. ಅದೇ ಥರ ಇಲ್ಲಿ ಇನ್ನೊಂದು ಕ್ವಶನ್ ಇದೆ ಫ್ರೆಂಡ್ಸ್. ಎ 26 ಆಗುತ್ತೆ. ಸನ್ ಏನಾಗುತ್ತೆ ಅಂತ ಕ್ವಶನ್ ಇದೆ. ಸೊ ಇದಕ್ಕೆ ನೋಡೋಣ. ಎ 26 ಅಂದರೆ ಎಗೆ ಆಪೋಸಿಟ್ ಇರುವಂತಹ ಸಂಖ್ಯೆ ಇದು. ಎಗೆ ಆಪೋಸಿಟ್ ಇರುವಂತಹದ್ದು ಜೆಡ್ನ ಒಂದು ಸಂಖ್ಯೆ ಎಷ್ಟು, 26. ಸೊ ಆಪೋಸಿಟ್ ಇರುವಂತಹ ಒಂದು ವರ್ಡ್ಸ್ನ ಸಂಖ್ಯೆ ಎಷ್ಟು ಅದನ್ನು ನಾವು ಇಲ್ಲಿ ಟೋಟಲ್ ಮಾಡಬೇಕಾಗುತ್ತೆ. ಸೊ ಎಗೆ ಆಪೋಸಿಟು ಜೆಡ್ ಇದೆ, ಜೆಡ್ನ ಸಂಖ್ಯೆ 26. ಅದೇ ಥರ ಸನ್ಗೆ ಆಪೋಸಿಟ್ ಯಾವ ವರ್ಡ್ ಇರುತ್ತೋ ಅದರ ಸಂಖ್ಯೆಯ ನಾವು ಪ್ಲಸ್ ಮಾಡಿದಾಗ ಇದಕ್ಕೆ ಆನ್ಸರ್ ಬರುತ್ತೆ. ನೋಡೋಣ. ಈಗ ಎಸ್ ಸಿ ಆಪೋಸಿಟ್ ಏನಿದೆ ಫ್ರೆಂಡ್ಸ್, ಎಸ್ ಗೆ ಆಪೋಸಿಟ್ ಎಚ್ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಎಚ್ನ ಹಾಕೊಳ್ಳೋಣ. ಮತ್ತು ಯುಗೆ ಆಪೋಸಿಟ್ ಏನಿದೆ, ಯುಗೆ ಆಪೋಸಿಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಯುಗೆ ಆಪೋಸಿಟ್ ಎಫ್ ಇದೆ. ಇಲ್ಲಿ ಎಫ್ ಹಾಕೊಳ್ಳೋಣ. ಮತ್ತು ಎನ್ಗೆ ಆಪೋಸಿಟ್ ಏನಿದೆ, ಎನ್ಗೆ ಆಪೋಸಿಟು ಎಮ್ ಇದೆ. ಇಲ್ಲಿ ಎಮ್ ಹಾಕೊಳ್ಳೋಣ. ಸೊ ಇದರ ಬೆಲೆ ಎಷ್ಟು ಫ್ರೆಂಡ್ಸ್, ಹೆಚ್ಚಿನ ಬೆಲೆ
ಹೆಚ್ಚಿನ ಬೆಲೆ 8. ಸೊ 8 ಪ್ಲಸ್ಸು ಮತ್ತು ಇದರ ಬೆಲೆ ಎಫ್ ಐತಲ್ಲ, ಈ ಎಫ್ನ ಬೆಲೆ ಎಷ್ಟು? 6. ಸೊ 6 ಪ್ಲಸ್ಸು ಮತ್ತು ಈ ಎನ್ನ ಬೆಲೆ, ಈ ಎಮ್ನ ಬೆಲೆ ಎಷ್ಟು ನೋಡಬೇಕು? ಎಮ್ನ ಬೆಲೆ ಬಂದು 13 ಫ್ರೆಂಡ್ಸ್. ಈಗ 13 ಹಾಕೋಬೇಕು. ಟೋಟಲ್ ಮಾಡಿದರೆ ನೋಡಿ ಫ್ರೆಂಡ್ಸ್, ಇಲ್ಲಿ 8, 6, 13, 13, 6, 8 ಟೋಟಲ್ ಮಾಡಿದರೆ 27 ಬರ್ತದೆ ಫ್ರೆಂಡ್ಸ್. ಸೊ ಇದಕ್ಕೆ ಉತ್ತರ 27 ಫ್ರೆಂಡ್ಸ್. ಈ ರೀತಿ ಈ ಮೂರಕ್ಕೂ ಉತ್ತರ ಬರುತ್ತದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಂತಹ ಕ್ವಶನ್ಸ್ಗಳು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಆದ್ದರಿಂದ ಈ ABCDಗೆ ಡಿಕೋಡಿಂಗ್ ಯಾವ ರೀತಿ ಮಾಡಬೇಕಂತ ನಾವು ಇದರಲ್ಲಿ ಹೇಳಿಕೊಟ್ಟಿದ್ದೇವೆ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಏಕೆಂದರೆ ಇಂತಹ ಕ್ವಶನ್ಸ್ಗಳು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.